ಪ್ರೀತಿಸಿ ಮದುವೆಯಾದ ಒಂದು ದಂಪತಿಗಳಿಗೆ ಮದುವೆಯಾಗಿ 15 ವರ್ಷಗಳಾದರೂ ಮಕ್ಕಳೇ ಆಗ್ತಾ ಇರಲಿಲ್ಲ. ಎಷ್ಟೋ ಡಾಕ್ಟರ್ ಬಳಿ ಹೋಗ್ತಾರೆ, ಹರಕೆಗಳನ್ನು ಹಾಕ್ತಾರೆ. ಎಂತ ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಹೋದ ಬಂದ ಕಡೆಯೆಲ್ಲ ಕೇಳುವ ಚುಚ್ಚು ಮಾತುಗಳು ಹೆಂಡತಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತಿತ್ತು. ಹೆಂಡತಿ ಗಂಡನ ಬಳಿ ಬಂದು ನಾವೊಂದು ಮಗುವನ್ನು ದತ್ತು ಪಡೆಯಬಹುದಲ್ಲವೇ ಎಂದು ಕೇಳಿದಾಗ ಗಂಡ ನಿರಾಕರಿಸ್ತಾನೆ. ಯಾಕಂದ್ರೆ ದೇವರು ಕೊಟ್ಟರೆ ನಮ್ಮದೇ ಮಗು, ಇಲ್ಲವಾದ್ರೆ ಯಾವುದೇ ಮಗು ಬೇಡ ಎಂದು ನಿರಾಕರಿಸ್ತಾನೆ. ಆಗ ಹೆಂಡತಿ ಗಂಡನಲ್ಲಿ ಹೇಳ್ತಾಳೆ, ನೀವಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸಕ್ಕೆ ಹೋಗುತ್ತೀರಿ, ತಾನು ಮನೆಯಲ್ಲೇ ಇದ್ದು ನೆರೆಹೊರೆಯವರ ಈ ಚುಚ್ಚು ಮಾತುಗಳು ಕೇಳಿ ನನಗೆ ತುಂಬ ಬೇಜಾರಾಗುತ್ತದೆ ಎಂದು ಹೇಳಿದಾಗ ಗಂಡ ಹೆಂಡತಿಯನ್ನ ಹೊರಗಡೆ ಕರ್ಕೊಂಡು ಹೋಗುವುದಾಗಿ ಒಪ್ಕೊಳ್ತಾನೆ. ಹೀಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಡನ್ಲಿ ಆಫೀಸಿಂದ ಕಾಲ್ ಬರತ್ತೆ, ಒಂದು ಮೀಟಿಂಗ್ ಇದೆ, ಅದಕ್ಕೆ ತಾನು ಹೋಗಲೇಬೇಕು ಎಂದು ಹೆಂಡತಿ ಹತ್ರ ತಿಳಿಸಿ ಅಲ್ಲಿಂದ ಅವನು ಹೊರಟೋಗ್ತಾನೆ. ಹೆಂಡತಿ ನದಿಯ ತೀರದಲ್ಲಿ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಅಳುವ ಮಗುವಿನ ಶಬ್ದ ಹೆಂಡತಿಯ ಕಿವಿಗೆ ಬೀಳ್ತದೆ. ಯಾರದಿರ್ಬೋದು ಈ ಮಗು ಎಂದು ಹುಡುಕಾಡ್ತಾಳೆ. ಆಗ ಒಂದು ಬಟ್ಟೆಯಲ್ಲಿ ಸುತ್ತಿದ ಒಂದು ಚಂದದ ಮಗು ಅವಳ ಕಣ್ಣಿಗೆ ಬೀಳುತ್ತೆ. ಯಾರದಿರ್ಬೋದು ಈ ಮಗು ಅಂತ ಅತ್ತ ಇತ್ತ ಹುಡುಕಾಡ್ತಾಳೆ. ಸುಮಾರು ಗಂಟೆಗಳ ಕಾಲ ಅಲ್ಲೇ ಕಾದು ಕೂತ್ಕೊಳ್ತಾಳೆ. ಯಾರೂ ಬರದದನ್ನು ನೋಡಿ ದೇವರು ಕೊಟ್ಟ ಮಗು ಎಂದು ಕೈಯಲ್ಲಿ ಹಿಡಿದು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಗಂಡ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮಗುವನ್ನು ನೋಡಿ ಯಾರದು ಈ ಮಗು ಎಂದು ಹೆಂಡತಿ ಹತ್ರ ವಿಚಾರಿಸ್ತಾನೆ. ಆಗ ನಡೆದ ಎಲ್ಲ ಘಟನೆಯನ್ನ ಹೆಂಡತಿ ವಿವರಿಸ್ತಾಳೆ. ಆದ್ರೂ ಗಂಡ ಒಪ್ಪುದೇ ಇಲ್ಲ. ನಮಗೆ ಈ ಮಗು ಬೇಡ, ನೀನು ಎಲ್ಲಿಂದ ತಂದೆಯೋ ಅಲ್ಲೇ ಹೋಗಿ ಬಿಟ್ಟು ಬಿಡು ಎಂದು ಗಂಡ ಹೇಳ್ತಾನೆ. ಅದಕ್ಕೆ ಹೆಂಡತಿ ಒಪ್ಪುದೇ ಇಲ್ಲ. ದೇವರು ಕೊಟ್ಟ ಮಗು, ನಾನು ಎಂದಿಗೂ ಅದನ್ನು ಬಿಟ್ಟು ಬಿಡಲಾರೆ ಎಂದು ಹೇಳ್ತಾಳೆ. ಇಬ್ಬರ ನಡುವೆ ಮಗುವಿಗೋಸ್ಕರ ಜಗಳ ಆಗತ್ತೆ. ಗಂಡ ಹೇಳ್ತಾನೆ, ಒಂದೇ ನಿನಗೆ ನಾನು ಬೇಕೋ ಮಗು ಬೇಕೋ ನಿರ್ಧಾರ ತೆಗೆದುಕೋ ಅಂತ ಹೇಳಿದಾಗ ತನಗೆ ಮಗುವೇ ಮುಖ್ಯ ಎಂದು ಮಗುವನ್ನು ಹಿಡ್ಕೊಂಡು ಅಲ್ಲಿಂದ ಹೊರಟೇ ಹೋಗುತ್ತಾಳೆ. ತನ್ನದೇ ಆದ ಪುಟ್ಟ ಸಂಸಾರವನ್ನು ಸ್ಟಾರ್ಟ್ ಮಾಡ್ತಾಳೆ. ಅದರಲ್ಲಿ ತಾಯಿ ಮತ್ತು ಮಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಜಾಗ ಇರಲಿಲ್ಲ. ಸುಮಾರು ವರ್ಷಗಳ ಬಳಿಕ ಆ ಮಗುವಿನ ನಿಜವಾದ ತಾಯಿ ಬಂದು ತಾನೇ ಆ ಮಗುವಿನ ನಿಜವಾದ ತಾಯಿ ಎಂದು ಈ ತಾಯಿಯಲ್ಲಿ ಹೇಳಿದಾಗ ಆ ತಾಯಿಗೆ ಸಿಡಿಲು ಬಡಿದ ಅನುಭವವಾಗುತ್ತದೆ. ಇಲ್ಲ, ಈ ಮಗಳು ನನ್ನದೇ ಅಂತ ಆ ತಾಯಿಗೆ ಜೋರು ಮಾಡ್ತಾಳೆ. ಆಗ ಆ ತಾಯಿ ಅಳುತ್ತಾ ಹೇಳುತ್ತಾಳೆ, ತನಗೆ 5 ಮಂದಿ ಹೆಣ್ಣು ಮಕ್ಕಳು, ತಾನು ಗರ್ಭವತಿ ಇದ್ದಾಗ ಗಂಡು ಮಗು ಆಗಲೇಬೇಕು, ಒಂದು ವೇಳೆ ಹೆಣ್ಣು ಮಗು ಆದರೆ ಅದನ್ನು ಕೊಂದು ಹಾಕುತ್ತೇನೆ ಎಂದು ಗಂಡ ಹೇಳುತ್ತಾನೆ. ಅದಕ್ಕೆ ಆ ತಾಯಿ ಹೆದರಿ ಆ ಮಗುವನ್ನು ಅಲ್ಲಿ ತಂದು ಬಿಟ್ಟು ಯಾರಾದರೂ ತಕೊಂಡು ಹೋಗುತ್ತಾರೆಯೇ ಎಂದು ದೂರದಿಂದ ನೋಡ್ತಾ ಇದ್ದೆ. ಆಗ ನೀವು ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋದದನ್ನು ಗಮನಿಸಿ ತುಂಬಾ ಸಂತೋಷಪಟ್ಟೆ. ತಾನು ಇವತ್ತು ಬಂದ ಉದ್ದೇಶ ಇಷ್ಟೇ, ತಾನೇ ಆ ಮಗುವಿನ ನಿಜವಾದ ತಾಯಿ ಎಂದು ನಿಮಗೆ ತಿಳಿಸಿ ನಿಮಗೆ ಆಶೀರ್ವಾದ ಮಾಡಿ, ತನಗೆ ನಿಮ್ಮಷ್ಟು ಪ್ರೀತಿ ವಾತ್ಸಲ್ಯದಿಂದ ನನ್ನ ಮಗಳನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಮಗಳನ್ನು ನೀವು ನೋಡ್ಕೊಂಡಿದ್ದೀರಿ ಎಂದು ಹಾರೈಸಿ ನಗುತ್ತಾ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೋಗುವ ಮುನ್ನ ತಾನೇ ಆ ಮಗುವಿನ ನಿಜವಾದ ತಾಯಿ ಎಂದು ಯಾವತ್ತೂ ತಿಳಿಸಬೇಡಿ ಎಂದು ತನ್ನಿಂದ ಆಣೆ ತೆಗೆದುಕೊಳ್ತಾಳೆ. ಹೆತ್ತವಳು ಕರುಣೆಯ ಕಡಲು, ಹೊತ್ತವಳು ಮಮತೆಯ ಮಡಿಲು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಮತ್ತೆ ಸಿಗುವ. ಶುಭವಾಗಲಿ.